ಕುಡಿದ ಅಮಲಿನಲ್ಲಿ ಜೂನಿಯರ್ ಇಂಜಿನಿಯರ್ ದಾಂಧಲೆ. ಚಿಕ್ಕೋಡಿಯ ಕೆಇಬಿ ಕಚೇರಿಯ ಕುರ್ಚಿ ಕಂಪ್ಯೂಟರ್ ಧ್ವಂಸ. ಕುಡಿದ ಅಮಲಿನಲ್ಲಿ ಇಂಜಿನಿಯರ್ ದಾಂಧಲೆ, ಜೂನಿಯರ್ ಇಂಜಿನಿಯರ್ ರಿಂದ ದಾಂಧಲೆ. ಚಿಕ್ಕೋಡಿಯ ಕೆಇಬಿ ಕಚೇರಿಯ ಕುರ್ಚಿ ಕಂಪ್ಯೂಟರ್ ಅನ್ನ ಧ್ವಂಸ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಹೆಸ್ಕಾಂ ಕಚೇರಿಯಲ್ಲಿ ಘಟನೆ. ಕರೋಶಿಯಾ ಹೆಸ್ಕಾಂ ವಿಭಾಗದ ಜೆಇ ಅಕ್ಬರ್ ನದಾಫ್ನಿಂದ ಕೃತ್ಯ. ನದಾಫ್ಗೆ ಮೇಲಾಧಿಕಾರಿಗಳು ವರ್ಗಾವಣೆ ನೀಡಿಲ್ಲ ಅಂತ ದಾಂಧಲೆ ಮಾಡಿದ್ದಾರೆ. ಕುಡಿದ ಅಮಲಿನಲ್ಲಿ ಸಾರ್ವಜನಿಕ ಆಸ್ತಿಗೆ ಹಾನಿಯನ್ನ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕೋಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಡಿದ ಅಮಲಿನಲ್ಲಿ ಜೂನಿಯರ್ ಇಂಜಿನಿಯರ್ ದಾಂಧಲೆಯನ್ನ ಮಾಡಿದ್ದಾರೆ. ಚಿಕ್ಕೋಡಿಯ ಕೆಇಬಿ ಕಚೇರಿಯ ಕುರ್ಚಿ ಹಾಗೆ ಕಂಪ್ಯೂಟರ್ಗಳನ್ನ ಧ್ವಂಸ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಹೆಸ್ಕಾಂ ಕಚೇರಿಯಲ್ಲಿ ಘಟನೆ ನಡೆದಿದೆ. ಕರೋಶಿಯಾ ಹೆಸ್ಕಾಂ ವಿಭಾಗದ ಜೆಇ ಅಕ್ಬರ್ ನದಾಫ್ನಿಂದ ಈ ಕೃತ್ಯ ಮಾಡಲಾಗಿದೆ. ನದಾಫ್ಗೆ ಮೇಲಧಿಕಾರಿಗಳು ವರ್ಗಾವಣೆ ಮಾಡಿಲ್ಲ ಅಂತ ದಾಂಧಲೆಯನ್ನ ಮಾಡಿದ್ದಾರೆ. ನೋಡಿ, ಕುಡಿದ ಅಮಲಿನಲ್ಲಿ ಸಾರ್ವಜನಿಕ ಆಸ್ತಿಗೆ ಹಾನಿಯನ್ನ ಮಾಡಿದ್ದಾರೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಮೇಲಧಿಕಾರಿಗಳು ವರ್ಗಾವಣೆ ಮಾಡಿಲ್ಲ ಅಂತ ಈ ಒಂದು ಕೃತ್ಯ ಮಾಡಿರುವಂಥದ್ದು. ಕುಡಿದ ಅಮಲಿನಲ್ಲಿ ಜೂನಿಯರ್ ಇಂಜಿನಿಯರ್ ದಾಂಧಲೆಯನ್ನ ಮಾಡಿದ್ದಾರೆ. ಚಿಕ್ಕೋಡಿಯ ಕೆಇಬಿ ಕಚೇರಿಯ ಕುರ್ಚಿ ಕಂಪ್ಯೂಟರ್ಗಳನ್ನು ಧ್ವಂಸ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಹೆಸ್ಕಾಂ ಕಚೇರಿಯಲ್ಲಿ ಘಟನೆ ನಡೆದಿರುವಂಥದ್ದು. ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇರುವ ಹಾಗೆ ಕುರ್ಚಿಗಳನ್ನು ಯಾವ ರೀತಿಯಾಗಿ ಒಡೆದು ಹಾಕಿದ್ದಾರೆ ನೋಡಿ. ಕರೋಶಿಯಾ ಹೆಸ್ಕಾಂ ವಿಭಾಗದ ಜೆಇ ಅಕ್ಬರ್ ನದಾಫ್ ಎಂಬುವವರು ಈ ಕೃತ್ಯವನ್ನ ಎಸಗಿರುವಂಥದ್ದು. ಒಂದು ವೇಳೆ ಯಾವುದೇ ಕೆಲಸ ಆಗ್ಲಿಲ್ಲ ಅಂತಂದ್ರೆ ಸಾರ್ವಜನಿಕರು ಈ ರೀತಿಯಾದಂತಹ ಕೃತ್ಯಗಳನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ನೋಡಿ, ಸರ್ಕಾರಿ ಅಧಿಕಾರಿಯೇ ಈ ರೀತಿಯಾದಂತಹ ಕೃತ್ಯ ಮಾಡಿರೋದು. ಸರ್ಕಾರ ಸಂಬಳ ತಗೊಂಡು ಸರ್ಕಾರದ ಒಂದು ಸಾರ್ವಜನಿಕ ವಸ್ತುಗಳನ್ನ ಹಾನಿ ಮಾಡಿರೋದು ಸರ್ಕಾರಿ ಅಧಿಕಾರಿಯೇ. ಇಂಥವ್ರಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕುಡಿದ ಅಮಲಿನಲ್ಲಿ ಮಾಡಿರುವಂತಹ ಕೆಲಸ ಇದು.